ಸಹ್ಯಾದ್ರಿ ಪರ್ವತದಲ್ಲಿ ಅಡ್ವೆಂಚರ್ ಮಾಡೋದು ಒಂದು ಸಾಹಸಮಯ. ಜಿಪ್ಲೈನ್ ಗ್ರ್ಯಾಪ್ಲಿಂಗ್ ಏನು ಅನ್ನೋದೇ ಗೊತ್ತಿರದ ನನಗೆ ಈ ಒಂದು ಟ್ರಕ್ಕಿಂಗ್ ಸಾಹಸವೇ ಆಗಿತ್ತು. ಈ ಒಂದು ಟ್ರಕ್ಕಿಂಗ್ ಮಹಾರಾಷ್ಟ್ರದಲ್ಲಿರುವ ಜೀವದಾನ್ ಕೋಟೆಯಿಂದ ವಾನರಲಿಂಗಿ ಪಿನಾಕಲ್ ಪಾಯಿಂಟ್ಗೆ ಜಿಪ್ಲೈನ್ ಮತ್ತು ರ್ಯಾಪ್ಲಿಂಗ್. ಈ ಒಂದು ವಿಡಿಯೋ ನನ್ನ ಜೀವನದಲ್ಲಿ ಮರೆಯದೇ ಇರುವ ಕ್ಷಣ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೇವೆ ಒಂದು ಮಹಾರಾಷ್ಟ್ರದ ಒಂದು ಅತ್ಯಂತ ಕಠಿಣವಾದಂತಹ ಜಿಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ. ನಿಮಗೆ ಇವಾಗ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ಆ ಒಂದು ಜೀವದಾನ್ ಫೋರ್ಟು. ಆ ಒಂದು ಜೀವದಾನ್ ಫೋರ್ಟಿಗೆ ಇವತ್ತು ನಾವು ಹೋಗ್ತಾ ಇದ್ದೇವೆ. ಇನ್ನು ಬೆಳಗ್ಗೆ ಸುಮಾರು ಇನ್ನು 6:15 ನಿಮಿಷ ಕಡಿಮೆ ಇದೆ. ಇವಾಗ ನಾವು ಟ್ರಕ್ ಸ್ಟಾರ್ಟ್ ಮಾಡ್ತಾಯಿದ್ವಿ. ನೈಟ್ ಫುಲ್ ಇಲ್ಲೇ ಸ್ಟೇ ಮಾಡಿದ್ವಿ ನಾವು. ಮತ್ತು ಇವಾಗ ನಾವು ಆ ಒಂದು ಜೀವದಾನ್ ಫೋರ್ಟ್ನ ಜಿಪ್ಲೈನ್, ವೆರಿ ಡೇಂಜರಸ್ ಜಿಪ್ಲೈನ್ನ ಕವರ್ ಮಾಡ್ತಾಯಿದ್ದೀವಿ ಇವತ್ತು ಈ ಒಂದು ಬ್ಲಾಗಲ್ಲಿ. ಇವಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಈ ಒಂದು ಜೀವದಾನ್ ಫೋರ್ಟು. ಈ ಜೀವದಾನ್ ಫೋರ್ಟಿಂದ ಅಲ್ಲಿ ಮೇಲೆ ಟ್ರಕ್ ಮಾಡಿಬಿಟ್ಟು ಅಲ್ಲಿಂದ ಈ ಒಂದು ವಾನರಲಿಂಗಿ ಎನ್ನುವ ಒಂದು ಪಿನಾಕಲ್ ಪಾಯಿಂಟ್ ಹತ್ರ ಜಿಪ್ಲೈನ್ ಮಾಡಿಬಿಟ್ಟು ಮತ್ತು ರ್ಯಾಪ್ಲಿಂಗ್ ಮಾಡಿಕೊಂಡು ಕೆಳಗಡೆ ಬರಬೇಕು. ಇದು ಇವತ್ತಿನ ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ. ನೈಟ್ ಫುಲ್ ಇಲ್ಲೇ ಸ್ಟೇ ಮಾಡಿದ್ವಿ. ಓಕೆ, ಇವಾಗ ಪ್ಯಾಕ್ ಮಾಡಿಕೊಂಡು ಹೋಗೋಣ ಬನ್ನಿ. ಇವಾಗ ನಾವು ಈ ಒಂದು ಜೀವದಾನ್ ಕೋಟೆಗೆ ಬಂದಿದ್ದೇವೆ. ಈ ಒಂದು ಜೀವದಾನ್ ಕೋಟೆಯ ಇತಿಹಾಸ ಏನಪ್ಪ ಅಂದರೆ, ಶಾತವಾಹನರ ಕಾಲದಲ್ಲಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು ಅಂತ ಹೇಳ್ಬೋದು. ಮತ್ತು ಈ ಒಂದು ಕೋಟೆಯಲ್ಲಿ ಛತ್ರಪತಿ ಶಿವಾಜಿಯವರು ಆಡಳಿತ ನಡೆಸಿದರು ಅಂತ ಹೇಳ್ಬೋದು. ಈ ಒಂದು ಕೋಟೆಯ ಇತಿಹಾಸ ಏನಪ್ಪ ಅಂದರೆ, ಇದು ಒಂದು ಕಾವಲು ಕೋಟೆ ಆಗಿತ್ತು. ಏನಕ್ಕಪ್ಪ ಅಂದರೆ, ಇಲ್ಲೇ ನಿಯರ್ ಒಂದು ಸಮುದ್ರ ಇತ್ತು ಅಂತ ಹೇಳ್ಬೋದು. ಆ ಒಂದು ಸಮುದ್ರದಿಂದ ಬರುವಂತಹ ಸರಕುಗಳು, ಸಾಗಣೆಗಳು ಇರ್ತಿದ್ವಲ್ಲ, ಅದನ್ನು ನೋಡೋದಕ್ಕೆ ಕಾವಲು ಮತ್ತು ಆ ಒಂದು ಕಾವಲು ಕೋಟೆಯನ್ನಾಗಿ ಅಲ್ಲಿ ಮೇಲಿಂದ ನೋಡ್ತಾ ಇದ್ರು ಅಂತ ಹೇಳ್ಬೋದು. ನಮ್ಮದು ಇವತ್ತು ಆ್ಯಕ್ಟಿವಿಟಿ ಬಂದುಬಿಟ್ಟು ಆ ಒಂದು ಕೋಟೆಯ ಮೇಲೆ ಟ್ರಕ್ ಮಾಡಿ ಮತ್ತು ಅಲ್ಲಿಂದ ಒಂದು ಕೆಳಗಡೆ ಪಿನಾಕಲ್ ಕಾಣಿಸುತ್ತಲ್ಲ, ಅಲ್ಲಿಂದ ಜಿಪ್ಲೈನ್ ಮಾಡಿಬಿಟ್ಟು ಆ ಪಿನಾಕಲ್ನ ರ್ಯಾಪ್ಲಿಂಗ್ ಮುಖಾಂತರ ನಾವು ಕೆಳಗಿಳಿಬೇಕು. ಅದು ಒಂದು ಅಡ್ವೆಂಚರ್ ಆ್ಯಕ್ಟಿವಿಟಿ. ಇದು ಬಂದುಬಿಟ್ಟು ಭಾಳ ಡೇಂಜರ್ ಆಗಿದೆ. ಓಕೆ, ಹೋಗೋಣ ಬನ್ನಿ, ಲೆಟ್ಸ್ ಗೋ. ಬನ್ನಿ ಹೋಗೋಣ ಬೇಗ ಬೇಗ. ಸ್ವಲ್ಪ ಟ್ರಕ್ ಆದಮೇಲೆ ಈ ರೀತಿ ಈಗ ಕಾಣಿಸುತ್ತಲ್ಲ, ಈ ರೀತಿ ವ್ಯೂ ಯಾವ ರೀತಿ ಇದೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ಕ್ಲೌಡ್ಸ್ ಎಲ್ಲ ಮೇಲೆ ಬಂದುಬಿಟ್ಟಿದ್ದಾವೆ. ಸ್ವಲ್ಪ ಟ್ರಕ್ ಆದಮೇಲೆ ಈ ರೀತಿ ವ್ಯೂಸ್ ಕಾಣುತ್ತೆ. ಸ್ವರ್ಗ ಅಲ್ಲ ನೋಡೋದಕ್ಕೆ. ನೋಡಿ, ನಾವಿನ್ನು ಅಲ್ಲಿ ಮೇಲೆ ಹತ್ತಬೇಕು. ಫುಲ್ಲು ಕ್ಲೌಡ್. ಸ್ವಲ್ಪ ಟ್ರಕ್ಕಿಂಗ್ ಆದಮೇಲೆ ಈ ರೀತಿ ಸ್ಟೆಪ್ಸ್ ಬರುತ್ತೆ. ಒಂದು ಫುಲ್ ಲಾಂಗ್ ಹೈಟ್ ಹತ್ತಿದ ಮೇಲೆ
ಈ ರೀತಿ ನಿಮಗೆ ಸ್ಟೆಪ್ಸ್ ಬರ್ತವೆ. ಇದು ಫೋರ್ಟ್ ಎಂಟ್ರೆನ್ಸ್ ಅಂತ ಹೇಳ್ಬೋದು. ಓಕೆ, ಹೋಗೋಣ ಬನ್ನಿ ಇನ್ನು ಮುಂದೆ. ಫ್ರೆಂಡ್ಸ್, ಇವಾಗ ನಿಮಗೆ ಇಲ್ಲಿ ಈ ಒಂದು ಟೆಂಟ್ ಕಾಣಿಸ್ತಾ ಇದ್ದಾವಲ್ಲ, ಇರಿ ಜೂಮ್ ಮಾಡಿ ತೋರಿಸ್ತೀನಿ. ಹಾಂ, ಇಲ್ಲಿ ಟೆಂಟ್ಸ್ ಇದ್ದಾವಲ್ಲ, ಅಲ್ಲಿಂದ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ಬರ್ತಾ 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 ಈ ಥರ ಈ ಒಂದು ಡೆನ್ಸ್ ಫಾರೆಸ್ಟಲ್ಲಿ ಬಂದು ಈ ಥರ ಬಂದಿದ್ದೀವಿ. ಮತ್ತು ಇರತ್ತ ನಮಗೆ ಫೋರ್ಟ್ ಎಂಟ್ರೆನ್ಸ್ ಸ್ಟೆಪ್ಸ್ ಕಾಣ್ತವೆ. ಬನ್ನಿ ಹೋಗೋಣ ಮುಂದೆ. ಫಸ್ಟಿಗೆಲ್ಲ ಸ್ವಲ್ಪ ಚಳಿ ಆಗ್ತಾಯಿತ್ತು, ಇವಾಗೆಲ್ಲ ನೋಡಿ ಯಾವ ರೀತಿ ಇದೆ ವ್ಯೂ. ಈ ರೀತಿ ಹಿಂದ್ಗಡೆ ಒಂದು ಕಾಣಿಸ್ಬೋದು, ಸ್ಟೆಪ್ಸ್ ಎಲ್ಲ ಹಾಳಾಗ್ಬಿಟ್ಟಿದೆ. ಏನಕ್ಕಪ್ಪ ಅಂದರೆ ಇದು ಒಂದು 1818ರಲ್ಲಿ ಬ್ರಿಟಿಷರು ಈ ಒಂದು ಕೋಟೆಯ ಮೇಲೆ ದಾಳಿ ಮಾಡಿದರು. ಆ ದಾಳಿ ಮಾಡಿದಾಗ ಈ ಒಂದು ಕೋಟೆಯನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಲ್ಲಿ ಇವು ಸ್ಟೆಪ್ಸ್ ಎಲ್ಲ ನಾಶ ಮಾಡಿದ್ದಾರೆ. ಇದ್ರ ಮೇಲೇ ಇದನ್ನ ಹಿಡ್ಕೊಂಡು ಹತ್ತಬೇಕು ನಾವು. ಬನ್ನಿ ಹೋಗೋಣ. ಈ ಥರ ಸ್ಟೆಪ್ಸು ಹೋಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಸ್ಟೆಪ್ಸ್ ಎಲ್ಲ ಹಾಳಾಗಿಬಿಟ್ಟಿದೆ. ಮಳೆಗಾಲದಲ್ಲಿ ತುಂಬ ಕಷ್ಟ. ಇದನ್ನೇ ಗ್ರಿಪ್ ಇಟ್ಕೊಂಡು ಇದು ಈ ಥರ ಒಂದು ಗ್ರಿಪ್ ಇಟ್ಕೊಂಡು ಹತ್ತೋಣ. ಓಕೆ, ಇವಾಗ ನೋಡಿದ್ರಲ್ಲ, ಇದು ಒಂದು ಡೇಂಜರಸ್ ಆಗಿದೆ. ಟ್ರೈ ಮಾಡೋಣ ಬನ್ನಿ, ಏನಾಗುತ್ತೆ. ಈ ಥರ ಇದೆ, ಡೇಂಜರಸ್ ಇದೆ. ಫೈನಲಿ ನಾವು ಒಂದು ಕೋಟೆಯ ಮುಂಭಾಗದಲ್ಲಿ ಬಂದಿದ್ದೀವಿ. ಇವರು ಹೇಳ್ತಿದ್ದಾರೆ, ಹೇಳ್ಬಿಡಿ. ಇವರೆಲ್ಲ ಬೆಂಗಳೂರವರು, ನಮ್ಮ ಕರ್ನಾಟಕದವರು ಬಂದಿದ್ದಾರೆ ಅಡ್ವೆಂಚರ್ ಟ್ರಕ್ಕಿಂಗ್. ಓಕೆ, ಎಂಟ್ರೆನ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾವು ಈ ಒಂದು ಜೀವದಾನ್ ಫೋರ್ಟ್ನ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಈ ಒಂದು ಟ್ರಕ್ ಮುಖಾಂತರ ಮೇಲೆ ಬಂದರೆ ಈ ರೀತಿ ಒಂದು ಹೆಬ್ಬಾಗಿಲು ಕಾಣಿಸುತ್ತೆ. ಒಂದು ಗುಡ್ಡದ ಮೇಲೆ ಈ ರೀತಿ ಹೆಬ್ಬಾಗಿಲಿರೋದು ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಶ್ರೀ ಛತ್ರಪತಿ ಶಿವಾಜಿಯವರ ಒಂದು ಕೋಟೆ ಆಗಿದೆ. ಅವರ ಕೋಟೆಗೆ ಯಾವುದೇ ಒಂದು ಎಂಟ್ರೆನ್ಸ್ ನೋಡಿದರೆ ನೀವು ಆ ಒಂದು ಮೇಲೆ ಕಳಸದ ಗುರುತನ್ನು ನೋಡ್ಬೋದು. ಕಳಸದ ಎಡಗಡೆ ಭಾಗ ಒಂದು ಸೂರ್ಯನ ಗುರುತು ಇದೆ. ಸೂರ್ಯನ ಗುರುತು ಏನಕ್ಕಪ್ಪ ಇದೆ ಅಂದರೆ, ಈ ಒಂದು 2 ಬಾಗಿಲುಗಳು ಸೂರ್ಯನ ದಿಕ್ಕಿನ ಹತ್ರ ಇದೆಯಲ್ಲ, ಆ ಬಾಗಿಲು ಬೆಳಗ್ಗೆ ಹೊತ್ತು ತೆಗಿತಾರೆ. ಈ ಒಂದು ಚಂದ್ರನ ಸೈಡ್ ಇರುವ ಬಾಗಿಲು ರಾತ್ರಿ ಹೊತ್ತು ಓಪನ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ನಾವು ಈ ಒಂದು ಕೋಟೆಯಲ್ಲಿ, ಜೀವದಾನ್ ಫೋರ್ಟ್ ಕೋಟೆಯಲ್ಲಿ ಎಂಟ್ರಿ ಆಗೋಣ. ಬನ್ನಿ ಹೋಗೋಣ, ನೋಡೋಣ ಇನ್ನೂ ಏನೇನಿದೆ ಈ ಒಂದು ಕೋಟೆಯಲ್ಲಿ ನೋಡೋಣ ಬನ್ನಿ. ಇವಾಗ ನಾವು ಈ ಒಂದು ಕೋಟೆಯ ಮುಂಬಾಗಿಲುಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಒಂದು ಮುಂಬಾಗಿಲುಗಳು ನೋಡಿ ಯಾವ ರೀತಿ ಇದೆ. ಈ ಒಂದು ಮಳೆಯ ಆಕಾರ ಏನಕ್ಕಪ್ಪ ಅಂದರೆ ಇದೂ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಯಾವುದೇ ಒಂದು ಪ್ರಾಣಿ ಆನೆಯ ಮುಖಾಂತರ ಈ ಒಂದು ಡೋರ್ನ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು. ಬಟ್ ಅದು ಆನೆ ಹೊಡೆದ್ರೆ ಇಲ್ಲಿ ಚುಚ್ಚುತ್ತಲ್ಲ, ಆ ಥರ ಒಂದು ಸೆಕ್ಯೂರಿಟಿಗೆ ಪರ್ಪಸ್ಗೋಸ್ಕರ ಇದು ಒಂದು ಮಾಡಿದ್ದಾರೆ. ಇದು ನೋಡಿ ಕಟ್ಟಿಗೆದಿದೆ ಮತ್ತು ಇಲ್ಲಿ ಒಂದು ಕಬ್ಬಿಣದ್ದು. ಇಲ್ಲಿ ನೋಡಿ ನಿಮಗೆ ಈ ಒಂದು ರೂಮ್ ಕಾಣಿಸ್ಬೋದು. ಇಲ್ಲಿ
ಕಾವಲುಗಾರರು ಇರ್ತಿದ್ರು. ಮತ್ತು ಬನ್ನಿ ಈ ಒಂದು ಕೋಟೆಯ ಒಳಗಡೆ ಹೋಗೋಣ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ಬೋದು ಎಂಟ್ರೆನ್ಸು. ಇದು ಒಂದು ಕಾವಲುಗಾರರ ಒಂದು ಕೋಣೆ ಆಗಿತ್ತು ಅಂತ ಹೇಳ್ಬೋದು. ಈ ಒಂದು ಬಾಗಿಲಿನ ಮುಂದೆನೇ ಎಡಗಡೆನೇ ಇದೆ. ಇದು ಒಂದು ಕಾವಲುಗಾರರ ಕೋಣೆ ಆಗಿತ್ತು. ಈ ಒಂದು ಕೋಟೆಗೆ ಬಂದರೆ ನೀವು ನೋಡ್ಬೋದು. ಬನ್ನಿ ಮತ್ತು ಈ ಒಂದು ಕೋಟೆಯ ಮೇಲೆ ನಾವು ಅಡ್ವೆಂಚರ್ ಆಗಿರೋ ಒಂದು ಜಿಪ್ ಲೈನ್ ಮತ್ತು ರ್ಯಾಪ್ಲಿಂಗ್ ಮಾಡಲು ಹೊರಟಿದ್ದೇವೆ. ಅದನ್ನು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮದು ಈ ಒಂದು ಹೈಟಿಂದ ಬೇಸ್ ಪಾಯಿಂಟ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಮಗೆ ವಿಡಿಯೋದಲ್ಲಿ, ಅದು ಆ ಪಾಯಿಂಟಿಂದ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಒಂದು ಡೀಪ್, ಈ ಥರ ಒಂದು ಡೆನ್ಸ್ ಫಾರೆಸ್ಟಲ್ಲಿ ಟ್ರಕ್ ಮಾಡಿಬಿಟ್ಟು, ಮತ್ತು ಇಲ್ಲಿ ಒಂದು ಮೆಟ್ಟಿಲುಗಳಿದ್ದಾವೆ. ಅದು ಒಂದು ಡೇಂಜರಸ್ ಪಾಯಿಂಟನ್ನು ಇದೆ, ಅದನ್ನು ಎಂಡ್ ಮಾಡಿಬಿಟ್ಟು ನಾವು ಇವಾಗ ಬಂದಿದ್ದೇವೆ ಒಂದು ಕೋಟೆಯ ಮೇಲುಭಾಗದಲ್ಲಿ. ನೀವು ಈ ಒಂದು ಕೋಟೆಯ ಮುಂಭಾಗದ ಒಂದು ಹೆಬ್ಬಾಗಿಲನ್ನು ಇವಾಗ ನೋಡಿದ್ರಿ. ನಿಮಗೆ ಒಂದು ಅನ್ನಿಸ್ಬೋದು ಏನಪ್ಪ ಅಂದರೆ, ಈ ಒಂದು ಕೋಟೆ ಬೆಟ್ಟದ ಮೇಲೆ ಏನಕ್ಕಪ್ಪ ಕಟ್ಟಿದ್ರು ಅಂತ ಹೇಳಿದರೆ, ಇದು ಒಂದು ಕಾವಲುಗಾರರು ಇರುವಂತಹ ಒಂದು ಕೋಟೆ ಅಂತ ಹೇಳ್ಬೋದು. ಏನಕ್ಕಪ್ಪ ಕಾವಲುಗಾರರು ಈ ಒಂದು ಕೋಟೆಯಲ್ಲಿ ವಾಸ ಮಾಡ್ತಿದ್ರು ಅಂದರೆ, ಈ ಒಂದು ಕೋಟೆ ಮುಂಬೈಯಿಂದ ಕೇವಲ 120 ಕಿಲೋಮೀಟರ್ ದೂರ ಇದೆ. ಮುಂಬೈಯಿಂದ ಸರಕುಗಳು ಅಂದರೆ ಸಮುದ್ರ ತೀರದ ಒಂದು ಸರಕುಗಳು ಬರ್ತಾ ಇದ್ವು. ಆ ಒಂದು ಸರಕುಗಳ ಕಾವಲಿಗೋಸ್ಕರ ಈ ಒಂದು ಕೋಟೆಯನ್ನು ನಿರ್ಮಿಸಿದರು ಅಂತ ಹೇಳ್ಬೋದು. ಎಸ್ ಫ್ರೆಂಡ್ಸ್, ಫೈನಲಿ ನಾವು ವಾನರಲಿಂಗಿ ಪಿನಾಕಲ್ ಪಾಯಿಂಟ್ ಹತ್ರ ಬಂದಿದ್ದೇವೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಜಿಪ್ ಲೈನ್, ಆ ಒಂದು ಭಾರತದ ಒಂದು ಡೇಂಜರಸ್ ಜಿಪ್ ಲೈನ್, 350 ಫೀಟ್ ಇರುವಂತಹ ಒಂದು ಜಿಪ್ ಲೈನ್ಗೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಅದು ಹೇಗಿದೆ, ಯಾವ ರೀತಿ ಇದೆ. ನನಗೂ ಸ್ವಲ್ಪ ಫುಲ್ ಭಯ ಆಗ್ತಾಯಿದೆ. ಅಲ್ಲಿಗೆ ಹೋದ್ಮೇಲೆ ಜಿಪ್ ಲೈನು ಹೋಗ್ಬೋದು, ಏನೋ ಒಂದು ಅಲ್ಲಿಂದ ರ್ಯಾಪ್ಲಿಂಗ್, ಅಲ್ಲಿಂದ ಡೌನ್ ಮಾಡಬೇಕಲ್ಲ, ಅದೇ ಒಂದು ನನಗೆ ಒಂದು ಕಷ್ಟದ ಸಂಗತಿ ಅಂತ ಹೇಳ್ಬೋದು. ನೋಡೋಣ, ಟ್ರೈ ಮಾಡ್ತೀನಿ ಆದಷ್ಟು. ಜೀವನದಲ್ಲಿ ಮರೆಯದೇ ಇರುವ ಕ್ಷಣ ಎಂದರೆ ಇದೇ ಅನಿಸುತ್ತೆ. ಕೆಳಗೆ ನೋಡಿದಾಗ ಒಂದು ಕ್ಷಣ ಜೀವವೇ ಹೋಗಿದೆ ಎನ್ನುವ ಫೀಲಿಂಗ್. ಜಿಪ್ಲೈನ್ ಏನೋ ಮುಗೀತು, ಇನ್ನು ಕೆಳಗೆ ಇಳಿಯೋದೇ ನನಗೆ ಭಯ ಆಗಿತ್ತು. ಆ ಭಯದಲ್ಲಿ ಏನು ಮಾತಾಡಬೇಕು ತಿಳಿಯದೆ ಹೋಗಿತ್ತು. ರ್ಯಾಪ್ಲಿಂಗ್ ಸ್ಟಾರ್ಟ್ ಮಾಡಿದಾಗ ಆದ ಭಯ ಜೀವನದಲ್ಲಿ ಎಂದಿಗೂ ಮರೆಯದ ಭಯವಾಗಿತ್ತು. ಗೈಸ್, ಒಂದು ಪಿನಾಕಲ್ದು ರ್ಯಾಪ್ಲಿಂಗ್ ಮಾಡಿದ್ದಾಯಿತು. ಕೈಯೆಲ್ಲ ಶೇಕ್ ಆಗ್ತಾ ಇದ್ದಾವೆ. ಓಹ್, ಅಲ್ಲಿ ನೋಡಿ, ಇಷ್ಟು ಮೇಲಿಂದ 350 ಫೀಟ್ ರ್ಯಾಪ್ಲಿಂಗ್ ಮಾಡಿದ್ದಾಯಿತು. ಕೈಯೆಲ್ಲ ಶೇಕ್ ಆಗ್ತಾಯಿದೆ. ಫುಲ್ ಅಡ್ವೆಂಚರ್ ಆಗಿತ್ತು, ನಿಜವಾಗ್ಲೂ ಸಖತ್ತಾಗಿತ್ತು.
ಫೈನಲಿ ಗೈಸ್, ಈ ಒಂದು ಪಿನಾಕಲಿಂದ ರ್ಯಾಪ್ಲಿಂಗ್ ಮಾಡಿದ್ದಾಯಿತು. ಬಂದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಮತ್ತು ಸ್ವಲ್ಪ ಭಯನೂ ಆಯಿತು. ನೋಡಿ ಈ ಥರ ಇದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಾವು ಜೀವದಾನ್ ಫೋರ್ಟ್ನ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಮತ್ತು ಅದರ ಜೊತೆಗೆ ವಾನರಲಿಂಗಿ ಪೀಕ್ ಪಾಯಿಂಟ್, ವಾನರಲಿಂಗಿ ಪಿನಾಕಲ್ ಪಾಯಿಂಟ್ ಹತ್ರ ಹೋಗಿ ಅಲ್ಲಿ ಜಿಪ್ ಲೈನು ಮತ್ತು ರ್ಯಾಪ್ಲಿಂಗ್ ಮಾಡಿದ್ದಾಯಿತು. ಒಂದು ಒಳ್ಳೆ ಅಡ್ವೆಂಚರ್ ಆಗಿರೋ ಆ್ಯಕ್ಟಿವಿಟಿ. ಅಲ್ಲಿಂದ ಕೆಳಗಡೆ ಬಂದಮೇಲೆ ಕೈ ನಡ್ಗೋಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ರ್ಯಾಪ್ಲಿಂಗ್ ಮಾಡಬೇಕಾದ್ರೆ ಸಿಕ್ಕೊಂಡಿದ್ದೆ, ಮತ್ತು ಅಡ್ಜಸ್ಟ್ ಆಯಿತು. ಸ್ಟಾರ್ಟಿಂಗ್ ಅಷ್ಟೇ ಟಫ್ ಅನಿಸಿತು, ಆಮೇಲೆ ಒಂದು ಆ್ಯಕ್ಟಿವಿಟಿ ಕಲ್ತಂಗೆ ಆಯಿತು ಅಂತ. ಇಲ್ಲಿ ನೋಡಿ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಒಂದು ಜೀವದಾನ್ ಫೋರ್ಟು. ಈಗ ನಾನು ಆ ಒಂದು ಫೋರ್ಟಿನ ಬೇಸ್ ವಿಲೇಜಲ್ಲಿ ಇದ್ದೀನಿ. ಆ ವಿಲೇಜಲ್ಲಿ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಥರ ಇನ್ನೂ ಸ್ಪೆಷಲ್ ಆಗಿರೋ ಆ್ಯಕ್ಟಿವಿಟೀಸ್ನ, ಪ್ಲೇಸಸ್ನ ತೋರಿಸ್ತಾ ಇರ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಎಂಜಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.